ಇಂದು ಕೆಎಸ್ಆರ್ಟಿಸಿ ಎಸಿ ಸ್ಲೀಪರ್ ಬಸ್ ನಿಲ್ಲಿಸಿದ್ದ ವೇಳೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಯಾಣಿಕರೊಬ್ಬರ 55 ಲಕ್ಷ ರೂಪಾಯಿ ಹಣ ಕಳವು ಪ್ರಕರಣ ಸಂಬಂಧ ಓರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮಧ್ಯಪ್ರದೇಶ ಮೂಲದ ವ್ಯಕ್ತಿ ಬಂಧಿತನಾಗಿದ್ದು, ಕಳುವಾಗಿದ್ದ ಹಣವನ್ನ ಸಂಪೂರ್ಣವಾಗಿ ವಸೂಲಿ ಮಾಡಲಾಗಿದೆ. ಉಳಿದ ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದ್ದು, ಬಸ್ಗಳಲ್ಲಿ ದರೋಡೆ ಮಾಡೋದೇ ಈ ಗ್ಯಾಂಗ್ ಕಾಯಕವಾಗಿತ್ತು ಎಂಬುದು ತನಿಖೆ ವೇಳೆ ಬಯಲಾಗಿದೆ. ಊಟಕ್ಕೆ ನಿಲ್ಲಿಸಿದ್ದ ಬಸ್ ಬೆಂಗಳೂರು ಹೈದರಾಬಾದ್ ಕೆಎಸ್ಆರ್ಟಿಸಿ ಎಸಿ ಸ್ಲೀಪರ್ ಬಸ್ನಲ್ಲಿದ್ದ 55 ಲಕ್ಷ ರೂಪಾಯಿ ಹಣ ಕಳವು ಪ್ರಕರಣ ಸಂಬಂಧ ಕೊಡಿಬಂಡೆ ಪೊಲೀಸರು ಓರ್ವ ಆರೋಪಿಯನ್ನ ಬಂಧಿಸಿದ್ದಾರೆ. ಉಳಿದ 3 ಆರೋಪಿಗಳು ಎಸ್ಕೇಪ್ ಆಗಿದ್ದು, ಕಳುವಾಗಿದ್ದ ಹಣವನ್ನು ಬಂಧಿತನಿಂದ ಜಪ್ತಿ ಮಾಡಲಾಗಿದೆ. ಎಲ್ಲ ಆರೋಪಿಗಳು ಮಧ್ಯಪ್ರದೇಶ ಮೂಲದವರು ಎಂಬುದು ತನಿಖೆ ವೇಳೆ ಬಯಲಾಗಿದೆ. ಪ್ರಕರಣ ಸಂಬಂಧ ಮಧ್ಯಪ್ರದೇಶದಲ್ಲಿ ಆರೋಪಿ ಅಸ್ಲಾಂ ಖಾನ್ ಎಂಬಾತನನ್ನ ಬಂಧಿಸಲಾಗಿದ್ದು, ಕದ್ದ ಹಣವನ್ನು ರಿಕವರಿ ಮಾಡಲಾಗಿದೆ. ಈತನಿಗೆ ಕೃತ್ಯವೆಸಗಲು ಸಹಕಾರ ನೀಡಿದ ಮಧ್ಯಪ್ರದೇಶದ ಮೂಲದವರಾದ ಮುನೀರ್ ಖಾನ್, ಅಭಿಯಾ ಖಾನ್ ಮತ್ತು ಶೇರು ಪರಾರಿಯಾಗಿದ್ದಾರೆ. ಬಸ್ನಲ್ಲಿ ಪ್ರಯಾಣಿಸುವವರ ಬೆಲೆ ಬಾಳುವ ವಸ್ತು, ಚಿನ್ನಾಭರಣ, ಹಣ ಕಳ್ಳತನ ಮಾಡುವುದೇ ಈ ಗ್ಯಾಂಗ್ನ ಕಾಯಕವಾಗಿತ್ತು. ಕಳ್ಳತನ ಮಾಡಲು ಅನುಕೂಲವಾಗುವ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಬೀಚಗಾನಹಳ್ಳಿ ಕ್ರಾಸ್ ಬಳಿ ಬಾಡಿಗೆಗೆ ಇವರು ರೂಮ್ ಕೂಡ ಪಡೆದಿದ್ರು. ಕದ್ದ ಹಣವನ್ನ ಇಲ್ಲೇ ಇಟ್ಟು ಆರೋಪಿಗಳು ಮಧ್ಯಪ್ರದೇಶಕ್ಕೆ ತೆರಳಿದ್ದರು. ಹೀಗಾಗಿ ಹಣ ಸೇಫ್ ಆಗಿ ಇತ್ತು ಎನ್ನಲಾಗಿದೆ. ಇದೇ ತಿಂಗಳ 8ನೇ ತಾರೀಕು ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೊರಟಿದ್ದ ಕೆಎಸ್ಆರ್ಟಿಸಿ ಎಸಿ ಸ್ಲೀಪರ್ ಐಷಾರಾಮಿ ಬಸ್ನಲ್ಲಿ ವೆಂಕಟೇಶ್ವರ ರಾವ್ ಎಂಬುವರು ಪ್ರಯಾಣಿಸುತ್ತಿದ್ದರು. ಚಿಕ್ಕಬಳ್ಳಾಪುರ ತಾಲೂಕಿನ ಆರೂರು ಗ್ರಾಮದ ಬಳಿ ಇರುವ ಹೋಟೆಲ್ ಒಂದರಲ್ಲಿ ಪ್ರಯಾಣಿಕರಿಗೆ ಊಟ ಮಾಡಲು ಚಾಲಕ ಬಸ್ ನಿಲ್ಲಿಸಿದ್ದ. ಈ ವೇಳೆ ವೆಂಕಟೇಶ್ವರ ರಾವ್ ತಮ್ಮ ಬಳಿ ಇದ್ದ ಹಣದ ಬ್ಯಾಗ್ ಅನ್ನ ಬಸ್ನಲ್ಲೇ ಬಿಟ್ಟು ಊಟಕ್ಕೆ ತೆರಳಿದ್ರು. ಆದರೆ ಹಿಂತಿರುಗಿ ಬಂದು ನೋಡುವಾಗ ಸೀಟ್ನಲ್ಲಿದ್ದ ಬ್ಯಾಗ್ ನಾಪತ್ತೆಯಾಗಿತ್ತು. ಕಾರಲ್ಲಿ ಬಂದ ವ್ಯಕ್ತಿ ಸೀದಾ ಬಸ್ಗೆ ನುಗ್ಗಿ ಬ್ಯಾಗ್ ತೆಗೆದುಕೊಂಡು ಹೋಗಿರುವ ಬಗ್ಗೆ ಸಹ ಪ್ರಯಾಣಿಕರು ಮಾಹಿತಿ ನೀಡಿದರು. ಘಟನೆ ಬಗ್ಗೆ ವೆಂಕಟೇಶ್ವರ ರಾವ್ ಅವರ ದೂರಿನ ಬೆನ್ನಲ್ಲೇ ಪೊಲೀಸರು ತನಿಖೆಗೆ ಇಳಿದಿದ್ದರು. ನೋಡಿ, ಅವರು ಸುಮಾರು ಅಫೆನ್ಸಸ್ ಈ ತರ ಮಾಡಿದ್ದಾರೆ. ಅವರದು ಕೆಲಸ ಅದು ಇದೆ ಬೇಸಿಕಲಿ ಕಳ್ಳತನ ಮಾಡಬೇಕು. ಈ ತರ ಗಾಡಿ ವಗೇರಾಗೆ ಟಾರ್ಗೆಟ್ ಮಾಡಿ ಅಥವಾ ಮದುವೆ ವಗೇರಾ ಏನಾದರೂ ನಡ್ತಾ ಇದೆ, ಆ ಹೋಟೆಲಲ್ಲಿ ಹೋಗಿ ಟಾರ್ಗೆಟ್ ಮಾಡಬೇಕು. ಈ ಥರದ್ದು ಕೇಸಸ್ ಇದೆ ಅವ್ರ ಮೇಲೆ ಬೇರೆ ಜಾಗ. ಲಾಸ್ಟ್ ಇಲ್ಲಿ ಅಂದರೆ ಧಾರ್ ಪೊಲೀಸ್ಗೆ ಕೇಳಿದಾಗ ಅವರು ಫೇಸ್ ನೋಡಿ ಅವರು ಐಡೆಂಟಿಫೈ ಮಾಡ್ತಾರೆ ಹೌದು ಇವರು ನಮ್ಮಲ್ಲಿ ಆರೋಪಿ ಇದ್ದಾರೆ. ಸೊ ಇವರು ಬೇಸಿಕ್ ಮೋಡಸ್ ಆಪರೆಂಡಿ ಅವ್ರದ್ದು ಪ್ರೊಫೆಷನಲ್ ಇದ್ದಾರೆ ತುಂಬ. ಇವರು ಈ ಥರ ಎಲ್ಲಾಗಿ ಮೊದಲಿಂದ ನಿಮಗೆ ನೋಡಿ ಬರ್ತಾ ಇದ್ದಾರೆ. ಸ್ವಲ್ಪ ಮಾಹಿತಿ ಬೇರೆ ಕಲೆಕ್ಟ್ ಮಾಡ್ತಾರೆ, ಬಟ್ ಇವರದ್ದು ಅಬ್ಸರ್ವೇಷನಲ್ ಸ್ಕಿಲ್ಸ್ ತುಂಬ ಚೆನ್ನಾಗಿದೆ. ಅಂದರೆ ನೋಡ್ತಾರೆ ಹೇಗೆ ಜನ ಬಿಹೇವ್ ಮಾಡ್ತಾ ಇದ್ದಾರೆ, ವಿಕ್ಟಿಮ್ ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ. ನೋಡಿ, ಇದು ನಾರ್ಮಲ್ ಹ್ಯೂಮನ್ ಸೈಕಾಲಜಿ ಇದೆ. ಒಂದು ನಿಮ್ಮ ಹತ್ರ ಏನು ಎಕ್ಸ್ಪೆನ್ಸಿವ್ ಐಟಮ್ ಇದೆ, ಅದನ್ನು ಜಾಸ್ತಿ ಪಕ್ಕದಲ್ಲಿ ಸರಿಯಾಗಿ ಥರ ಕೇರ್ ತಗೊಂಡು ನೀವು ತಗೊಂಡು ಹೋಗ್ತೀರಾ, ಸೀಟ್ ಜೊತೆಗೆ ಹಾಕ್ತೀರಾ ಅದನ್ನು. ಅದರ್ವೈಸ್ ಬಸ್ಸಲ್ಲಿ ಲಗೇಜ್ದು ಸೆಪರೇಟ್ ಜಾಗ ಇದೆ, ಆ ಜಾಗ ಹಾಕಲ್ಲ. ಈ ಥರದ್ದು ಆ್ಯಕ್ಟಿವಿಟೀಸ್ ನೋಡ್ತಾರೆ, ಸರಿಯಾಗಿ ಥರ ನೆತ್ಕೊಂಡು ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾರೆ ಜನದು ಬಿಹೇವಿಯರ್. ಆಮೇಲೆ ವಿಕ್ಟಿಮ್ಗೆ ಸೆಲೆಕ್ಟ್ ಮಾಡಿ ಯಾವ ಜಾಗ ಸ್ಟಾಪೇಜ್ ಆಗುತ್ತೆ ಅದೇ ಜಾಗಗೆ ಟಾರ್ಗೆಟ್ ಮಾಡ್ತಾರೆ. ಯಾವ ಜಾಗ ಬಸ್ ಸ್ಟಾಪ್ ಆಗಿದೆ ಆ ಜಾಗ ಹೋಗಿ ಬಸ್ ಒಳಗಡೆ ಯಾವಾಗ ಯಾರು ಇಲ್ಲ ಅಥವಾ ಎಲ್ಲ ಪ್ಯಾಸೆಂಜರ್ಸ್ ಕೆಳಗಡೆ ಹೋಗಿದ್ದಾರೆ ಆ ಟೈಮಲ್ಲಿ ಸೀಟಲ್ಲಿ ಅವ್ರಿಗೆ ಏನು ಬ್ಯಾಗ್ಸ್ ವಗೇರಾ ಸಿಗುತ್ತೆ, ಯಾರಿಗೆ ಟಾರ್ಗೆಟ್ ಮಾಡಿದ್ದಾರೆ ಅದನ್ನು ತಗೊಂಡ್ಬರ್ತಾರೆ.